ಅವರು ಮೈಸೂರಿಗೆ ಪ್ರಪ್ರಥಮವಾಗಿ ವೈದ್ಯ ಶಾಲೆಗಳನ್ನು ತೆರೆದಂಥವರಲ್ಲಿ ಮೊದಲನೆಯವರು ಇವರು. ಇಂಗ್ಲೀಷ್ ಶಾಲೆಗಳನ್ನು ಓಪನ್ ಮಾಡಿದಂಥವ್ರು ಮೊದಲನೆಯವರು ಇವರು. 1799ರಲ್ಲಿ ಟಿಪ್ಪುವಿನ ಕಾಲದ ನಂತರ ಮೈಸೂರು ರಾಜ್ಯವನ್ನು ರಾಜ್ಯವಂಶಕ್ಕೆ ತರಬೇಕಂತಕ್ಕಂಥ ಏಕೈಕ ದೃಷ್ಟಿಯಿಂದ ಹೋರಾಡಿದಂಥ ಮಹನೀಯರಲ್ಲಿ ಇವರೊಬ್ಬರು ಗಣ್ಯರು. ಇವರಾದ ನಂತರ ಇವ್ರನ್ನ ನೋಡಿದಂತೆ ಅವರ ಮೊಮ್ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇವರ ಹಾದಿಯಲ್ಲೇ ಸಾಗಿ ಬಹಳ ದೊಡ್ಡ ದೊಡ್ಡ ಮಟ್ಟದ ಕೆಲಸಗಳನ್ನು ಮಾಡಿದ್ರು. ನಮ್ಮ ಕನ್ನಂಬಾಡಿ ಕಟ್ಟೆ ಕಟ್ಟೋದಿರ್ಬೋದು, ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು, ಹಾಗೂ ವಾಟ್ರೋ ಇದಿರ್ಬೋದು, ಶಿಂಷಾ ಇದರಲ್ಲಿ ನಮ್ಮ ಇದನ್ನು ಇದು ಮಾಡಿದಂಥದ್ದು ಇರ್ಬೋದು, ಹಾಗೂ ಏಷ್ಯಾದಲ್ಲಿ ಮೊಟ್ಟ ಮೊದಲ ವಿದ್ಯುತ್ತನ್ನು ನಮ್ಮ ಬೆಂಗಳೂರಿಗೆ KGF ಕೊಟ್ಟದಿರ್ಬೋದು. ಈ ರೀತಿ ಬರೀ ಹಲವಾರು ಕೊಡುಗೆಗಳನ್ನ ನಮ್ಮ ಮೈಸೂರು ಮಹಾರಾಜದಿಂದ ಇಲ್ಲ ಇರ್ತಿದ್ದರೆ ನಮ್ಮ ಈ ಮೈಸೂರು ಹಳೆ ಭಾಗ ಏನಿದೆ ಭಾಳ ನಾವು ಕಷ್ಟದಲ್ಲಿರಬೇಕಾಗೋದು. ಈಗಾಗಲೇ ನಮ್ಮ ಮಂಜೇಗೌಡರು ಹೇಳಿದರು, ಸಾಹಿತ್ಯ ಕ್ಷೇತ್ರ ಮತ್ತು ಕಲಾಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೆಳವಣಿಗೆಯನ್ನು ಮಾಡಿದ್ರು, ಅಭಿವೃದ್ಧಿ ಪಡಿಸಿದ್ರು. ಅವ್ರಿಗೆ ಅಭಿವೃದ್ಧಿ ಅಧಿಕಾರ ಅಂದರೆ ತಪ್ಪಾಗಲಾರ್ದು. ಆ ಕಾಲದಲ್ಲಿ ಅಂಥ ಒಂದು ಅಭಿವೃದ್ಧಿಯನ್ನು ಮಾಡಿದಂಥವರು ರಾಜ್ಯದಲ್ಲಿ ದೇಶದಲ್ಲಿ ಏನೇನು ಪ್ರಥಮ ಬಾರಿಗೆ ತರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದು ತಂದವರು ಅವ್ರಿಗೆ ಆ ಕೀರ್ತಿ ಬರುತ್ತೆ.